ನೀನೇನಾದರೂ ಕೊಂಕ್ ಮಾತಾಡದೆ ಹೋದರೆ ನಿನ್ನ ಸಮಾಧಾನನೇ ಆಗೋದಿಲ್ಲ ಅಲ್ಲ. ಆ ಕುಟುಂಬದ ಬೆಲೆ ಬಾಳುವಂಥ ಆಸ್ತಿ ಕಲ್ಯಾಣಿ, ಅವ್ರನ್ನೇ ಈ ಕುಟುಂಬಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ಎಂಥ ಸಂಸ್ಕಾರವಂತ ಸೊಸೆ ಸಿಕ್ಕಿದ್ದಾಳೆ. ಸಂತೋಷ ಪಡ್ತಾ ಇದ್ದೀನಿ ನಾನು. ಊಟ ಎಲ್ಲ ರೆಡಿ ಇದೆ, ನಡೀರಿ ಹೋಗೋಣ. ಪಾಪ ಹ್ಞೂ. ಕಲ್ಯಾಣಿ, ಏ ಕಲ್ಯಾಣಿ, ಯಾಕೆ ಕುಕ್ಕೋತ? ಏನಾಯ್ತು? ಯಾಕೋ ಏನಾಯ್ತು? ಯಾಕೀಗ ಮಾಡ್ದೆ ಕಲ್ಯಾಣಿ? ಏನು ಯಾಕೀಗ ಮಾಡ್ದೆ? ಏನಾಯ್ತು? ನಾನೇನು ಮಾಡಿದೆ? ವಿನಯ್, ಏನ ಮಾತಾಡ್ತಿದ್ಯಾ? ಏನಾಯ್ತು? ಮಾತಾಡಕ್ಕೇನು ಬಾಕಿ ಇಲ್ಲ ಕೃಷ್ಣ. ನರಿ ನೋಡಿ ನವಿಲು ಅನ್ಕೊಂಡು ಮೋಸ ಹೋದಿ ನಾವುಗಳು. ಏ, ನೀ ಸುಮ್ಮನೆ ಕೂಗಾಡ್ಬೇಡ. ಅದೇನಾಯ್ತು ಅಂತ ಹೇಳಪ್ಪ ಮೊದಲು. ಯಾಕಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮ್ಮ ಮಗಳನ್ನೇ ಕೇಳಿ. ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಮ ಮಗಳಿಗೆ ಚೆನ್ನಾಗಿ ಗೊತ್ತಿದೆ. ಕೇಳಿ ಉಣ್ಣೆ. ಏಯ್, ಸುತ್ತಿ ಬಳಸಿ ಮಾತಾಡಬೇಡ. ಅದೇನು ಅಂತ ನಂಗೆ ನೇರವಾಗಿ ಹೇಳು. ಇವಳಿದಳಲ್ಲ ಈ ರಾಕ್ಷಸೆ. ಏಯ್, ಹಾಗೆಲ್ಲ ಮಾತಾಡಬೇಡ. ನಾನು ಅಂತೀನಿ, ರಾಕ್ಷಸಿ ಅಂತಾನೆ ಅಂತೀನಿ. ನನ್ನ ತಮ್ಮ ಕೃಷ್ಣನ ಕೊಳ್ಳಕ್ಕೆ ಟ್ರೈ ಮಾಡಿದಾರಪ್ಪ ಇವಳು. ಇವಳು ಮತ್ತೆ ಇವಳು ಗ್ಯಾಂಗ್ ಸೇರ್ಕೊಂಡು ಕೃಷ್ಣನೇ ಮುಗ್ಸಕ್ಕೆ ಸ್ಕೆಚ್ ಹಾಕಿದ್ದಾರೆ. ಅದಕ್ಕೆ ಸಾಕ್ಷಿ ಈ ಬಾಕ್ಸ್ ಅಲ್ಲಿ ಇದೆ. ಇದೆ ನಮಗಿವತ್ತು ಸಿಕ್ಕಿರೋ ಗಿಫ್ಟು. ನನ್ನ ತಮ್ಮನ್ ಕೊಳ್ಳಕ್ಕೆ ಸುಪಾರಿ ಕೊಟ್ಟಿದ್ಯಾ ಕಲ್ಯಾಣಿ ನೀನು?